ಮಠಗಳು ಮತ್ತು ಆಶ್ರಮಗಳು ಇವತ್ತಿನ ಕಾಲದಲ್ಲಿ ನೈತಿಕತೆಯನ್ನು ಹೆಚ್ಚಿಸುವಂಥ ಕಾರ್ಯವನ್ನು ಮಾಡಬೇಕಾಗ್ಯದ. ಅದು ಇವತ್ತು ಬಹಳ ಅವಶ್ಯಕತೆ ಅದ. ನೋಡ್ರಿ, ನಾವೆಲ್ಲ ಹೇಳ್ತಿರ್ತೀವಿ, ದೇವರು ಎಲ್ಲವನ್ನು ನೋಡ್ತಾನ ಅಂತ ಹೇಳ್ತೀವಿ. ಆದರೆ ಆ ದೇವ್ರ ಗುಡಿಯಾಗನೇ CC ಕ್ಯಾಮ್ರಾ ಕೂಡಿಸಿರ್ತೀವಿ. ದೇವರೇ ಎಲ್ಲ ನೋಡ್ತಿದ್ದ ಅಂದರೆ ಮತ್ತು CC ಕ್ಯಾಮ್ರಾ ಯಾರಿಗೆ ಕೂಡಿಸೋದು? ದೇವರು ಎಲ್ಲರನ್ನ ರಕ್ಷಿಸ್ತಾನ ಅಂತ ಹೇಳ್ತೀವಿ, ಎಲ್ಲವನ್ನು ಕಾಪಾಡುವವ ಅಂತ ಹೇಳ್ತೀವಿ. ಆದರೂ ದೇವರನ್ನ ಒಳಗೆ ಹಾಕಿ ಲಾಕ್ ಮಾಡಿ ಹೊರಗೆ ಮತ್ತೆ ರಕ್ಷಕರನ್ನ ಇಟ್ಟಿರ್ತೀವಿ. ಈ ಪರಿಸ್ಥಿತಿ ಯಾಕೆ ಬಂತು ಅಂದ್ರೆ ನಮ್ಮಲ್ಲಿ ನೈತಿಕತೆ ಕಡಿಮೆ ಆಗ್ತಾ ಇದೆ. ನಮ್ಮ ಮನೆಗಳಂತೂ ದೂರ ಉಳಿಲಿ, ಆದರೆ ಕೊನೆ ಪಕ್ಷ ದೇವ್ರ ಗುಡಿಯರೇ ಮುಕ್ತಾಗಿರಬೇಕು. ಎಂದು ದೇವ್ರ ಗುಡಿಗಳು ಕೀಲಿಯಿಂದ ಮುಕ್ತಾಗಿರ್ತಾವ ಅಂದು ನಮ್ಮಲ್ಲಿ ನೈತಿಕತೆ ಹೆಚ್ಚಾಗೈತಿ ಅಂತದ್ರ ಅರ್ಥ. ಆ ನೈತಿಕತೆಯ ಧರ್ಮವನ್ನು ಕಲಿಸುವಂಥ ಕಾರ್ಯವನ್ನು ಯಾವ ಮಾಡ್ತಾವು ಅಂತಂದ್ರೆ ಮಠಗಳು, ಆಶ್ರಮಗಳು ಮಾಡ್ತಾ ಬಂದಿದ್ದಾವೆ ನಮ್ಮ ದೇಶದಲ್ಲಿ. ಅದನ್ನು ಈಗಲೂ ಸಹಿತ ಮುಂದುವರಿಸಿದ್ದಾರೆ. ನೋಡ್ರಿ, ಒಬ್ಬ ವ್ಯಕ್ತಿ ಹೋಗಿ ಒಬ್ಬರಿಗೆ ಕೇಳ್ತಾನೆ, ಅವನಿಗೆ ಏನಾಗಿತ್ತು ಅಂದ್ರೆ ಮೈ ಮೇಲೆ ಒಂದು ಹಲ್ಲಿ ಬಿದ್ದಿತ್ತು. ಅವ ಹೋಗಿ ಕೇಳಿದ, ಪಂಚಾಂಗ ಹೇಳೋರಿಗೆ ಕೇಳಿದ, ಇವತ್ತು ನನ್ನ ಕೈ ಮೇಲೆ ಒಂದು ಹಲ್ಲಿ ಬಿದ್ದತಿ, ಇದೇನು ಶುಭನೋ ಏನು ಅಶುಭನೋ ಅಂತ ಕೇಳಿದ. ಅವರು ಕೇಳಿದ್ರು, ಯಾವ ಕೈ ಮೇಲೆ ಬಿತ್ತು, ಎಷ್ಟೊತ್ತಿಗೆ ಬಿತ್ತು, ಹೆಂಗೆ ಬಿತ್ತು, ಇದೆಲ್ಲ ಕೇಳ್ತಾರಲ್ಲ. ಅವಾಗ ಅವರು ಕೊನೆಗೆ ಹೇಳಿದರು, ಹಲ್ಲಿ ನಿನ್ನ ಮೇಲೆ ಬಿದ್ದತಿ, ಏನು ಬಹಳ ದೊಡ್ಡ ಹಾನಿ ಇಲ್ಲ, ನೀ ಸ್ನಾನಾರೆ ಮಾಡು, ಹಾಗೇ ಇರು, ಅದರಿಂದ ಏನು ಬಹಳ ಅಪಶಕುನ ಮತ್ತು ಶುಭ ಏನು ಆಗುವುದಿಲ್ಲ. ಆದ್ರೆ ಒಂದು ಬೀಳಬಾರ್ದು, ಏನು ಅಂದರೆ ನಿನ್ನ ಕಣ್ಣ ಇನ್ನೊಬ್ಬರ ವಸ್ತುವಿನ ಮೇಲೆ ಬೀಳಬಾರ್ದು, ಅಷ್ಟು ನೀನು ಜಾಗರೂಕರಾಗಿರಬೇಕು. ಅವನ ರಾವಣನ ಕಣ್ಣ ಇನ್ನೊಬ್ಬರ ಹೆಣ್ಮಗಳ ಮೇಲೆ ಬಿತ್ತಂತೆ ಅವನ ಸಾಮ್ರಾಜ್ಯ ಎಲ್ಲ ಹಾಳಾಯ್ತು. ಹಲ್ಲಿ ಬಿದ್ದದಕ್ಕಾಗಿ ಹಾಳಾಗಲಿಲ್ಲ. ಹಲ್ಲಿ ಎಷ್ಟೋ ಸಲ ಬೀಳ್ತದೆ, ಏನ್ರೆ ಆಗ್ತದೆ. ಆದರೆ ಏನು ಮಾಡೋದು, ನಮ್ಮ ಕಣ್ಣ ಯಾರದರೆ ವಸ್ತುವಿನ ಮೇಲೆ ಬಿತ್ತು ಅಂದ್ರೆ ನಮ್ಮ ಜೀವನನೇ ಹಾಳಾಗ್ತದೆ. ಅದಕ್ಕಾಗಿ ಅದು ಯಾರ ಮೇಲೆ ಬೀಳಬಾರ್ದು ನೋಡು, ಅದನ್ನೊಂದು ಚಂದ ಇಟ್ಟುಕೋ ಅಂತ ಅವ್ರು ಹೇಳಿದರು. ಹಾಗೆ ನಮ್ಮಲ್ಲಿ ಇಂಥ ಎಲ್ಲ ನೈತಿಕತೆಯನ್ನು ಕಲಿಸುವಂಥ ಕಾರ್ಯವನ್ನು ಮಠಗಳು, ಆಶ್ರಮಗಳು ಮಾಡ್ತಾ ಇದ್ದಾವೆ. ನೋಡ್ರಿ, ಇವತ್ತಿಷ್ಟೆಲ್ಲ ಜನ ತಾಯಂದಿರು ಬಂದಿದ್ದಾರೆ. ನಾವೆಲ್ಲ ಭಾರತೀಯರು ಪ್ರತಿಯೊಬ್ಬರ ಮನೆಯೊಳಗೆ ಒಂದು ಲಕ್ಷ್ಮಿಯ ಕಂಬ ಅಂತಂದಿರ್ತದೆ. ಅದಕ್ಕೆ ಲಕ್ಷ್ಮೀ ಕಂಬಕ್ಕೆ ಪೂಜೆ ಮಾಡ್ತಾರೆ ಎಲ್ಲರೂ. ಅದಕ್ಕೆ ಕನಬಟ್ಟ ಹಚ್ತಾರ, ಸೀರೆ ತೊಡಸ್ತಾರ, ಉಡಿ ತುಂಬುತ್ತಾರ, ಎಲ್ಲ ಮಾಡ್ತಾರೆ. ಮಾಡೋಣ, ಅದನ್ನು ಮಾಡೋಣ. ಆದರೆ ಅದರ ಜೊತೆಗೆ ಒಂದು ಕೆಲಸ ಮಾಡಬೇಕೇನು ಅಂದರೆ, ನಮ್ಮ ಮನೆಯೊಳಗಿನ ಕಟ್ಟಿಗೆ ಒಂದು ಕಂಬ ಲಕ್ಷ್ಮಿ ಆಗ್ತೈತಿ ಅಂದ್ರೆ ಜೀವಂತಿರುವಂಥ ಮನೆಯೊಳಗಿರುವಂಥ ಮಗಳಾಗಲಿ ಸೊಸೆಯಾಗಲಿ ಯಾಕೆ ಲಕ್ಷ್ಮಿ ಆಗಬಾರ್ದು ಅನ್ನೋದನ್ನು ನೆನಪಿಟ್ಟುಕೊಳ್ಬೇಕು. ಒಂದು ಕಟ್ಟಿಗೆ ಲಕ್ಷ್ಮಿ ಆಗ್ತದಂದಾಗ ಜೀವಂತಿರುವಂಥ ಸೊಸೆ ಯಾಕೆ ಲಕ್ಷ್ಮಿ ಆಗಬಾರ್ದು? ಜೀವಂತಿರುವಂಥ ತಾಯಿ ಯಾಕೆ ಲಕ್ಷ್ಮಿ ಆಗಬಾರ್ದು? ಆ ಹೆಣ್ಮಗಳು ಲಕ್ಷ್ಮಿ ಅದಾಳಂತ ಹೇಳುವುದಕ್ಕಾಗಿಯೇ ಅವರು ಲಕ್ಷ್ಮೀ ಪೂಜೆಯನ್ನು ಮಾಡಿದರು. ಇದು ಎಲ್ಲ ನಮ್ಮ ಭಾರತೀಯರು ಯಾಕೆ ನಮಗೆ ಕಲಿಸಿದರು ಅಂದರೆ ನಮ್ಮ ಜೀವನ ಸುಧಾರಣೆ ಆಗಬೇಕಾಗ್ಯದ. ಇವತ್ತು ಸ್ವಾಮೀಜಿ ಅವರು ಪ್ರಾರಂಭ ಮಾಡಿದ್ದಾರೆ. ನಾವು ಎಲ್ಲ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ, ಅದರಲ್ಲಿ ಯಾರಿಗೆ ಅನಾನುಕೂಲತೆ ಐತಿ ಅಂಥ ಮಕ್ಕಳಿಗೇ ಕೊಡುವುದು ಅಂಥೇಳಿ ಪ್ರಾರಂಭ ಮಾಡಿದ್ದಾರೆ. ಮತ್ತು ಇಲ್ಲಿರುವಂಥ ಎಲ್ಲ ಹಿರಿಯರು ನೀವೆಲ್ಲರೂ ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದೀರಿ.
ಇದು ಬಹಳ ಯಶಸ್ವಿ ಆಗ್ತೈತಿ ಅಂತ ಹೇಳಿ ನಾನು ಆಶಿಸ್ತೀನಿ. ಕೊಡಬೇಕು, ಯಾರ ಹತ್ತಿರ ಏನು ಅದಲ್ಲ ಅವ್ರು ಕೊಡಬೇಕು. ನಾವು ಈಗ ಕೊಡಲಿಲ್ಲ ಅಂದ್ರೆ ಮುಂದೆ ಯಾವಾಗೂ ಕೊಡ್ಲಿಕ್ಕೆ ಆಗೋದಿಲ್ಲ. ಒಬ್ಬರ ಸಂತರ ಹತ್ತಿರ ಒಬ್ಬ ಶ್ರೀಮಂತ ಮನುಷ್ಯ ಹೋದ. ಅವನಿಗೆ ಏನರ ಕೊಡ್ಬೇಕಂತ ಅನಿಸಿತ್ತು. ಸಂತರಿಗೆ ಹೋಗಿ ಕೇಳ್ಕೊಂಡ, ನಾನು ಏನು ಕೊಡಲಿ ನಿಮಗ ಅಂತ. ಅವರು ಸಂತರು ಏನು ತೋಳ್ತಿರ್ದಿಲ್ಲ. ಆದರೂ ಅವನಿಗೊಂದು ಪಾಠ ಕಲಿಸ್ಬೇಕಂತ ತಿಳಿದು ಅವ್ರು ಏನು ಹೇಳಿದ್ರಂತ, ನೋಡಪ್ಪ, ನನಗೆ ಈಗ ಏನೂ ಕೊಡಬೇಡ, ನಾ ಸತ್ತ ನಂತರ, ನಾ ದೇಹ ಬಿಟ್ಟ ನಂತರ ನಿಮ್ಮ ಮನ್ಯಾಗಿಂದ ಒಂದು ಸೂಜಿ ತಂದು ಕೊಡು ಅಂತಂದ್ರಂತ. ಅವಾಗ ಇವ ಇದೇನು ಬಹಳ ದೊಡ್ಡ ಕೆಲಸ ರೀ, ನಾ ಏನೋ 1,00,000 ರೂಪಾಯಿ ಕೇಳ್ತಾರ, ಕೋಟಿ ಕೇಳ್ತಾರ, ಬಂಗಾರ ಬೆಳ್ಳಿ ಕೇಳ್ತಾರ ಅಂತ ಮಾಡಿದ್ದೆ. ಸೂಜಿ ಕೇಳಿರಿ, ಆಯ್ತು ಕೊಡ್ತೀನಂತ ಮನೆಗೆ ಹೋದ. ಮನ್ಯಾಗ ಹೆಂಡತಿ ಕೇಳಿದಳು, ಏನು ಕೇಳಿದ್ರು ಗುರುಗಳು ಅಂತ. ಏನೂ ಕೇಳಲಿಲ್ಲ ಅವರು ತೀರ್ಕೊಂಡಾಗ ಸೂಜಿ ತಂದು ಕೊಡಂದಾರ ಅಂತಂದ. ಅವಾಗ ಹೆಂಡತಿ ಅಂದಳು, ಆಯಿತು ನೀ ಸೂಜಿ ಕೊಡ್ತಿ, ಆದರೆ ತೀರ್ಕೊಂಡಾಗ ಅವ್ರಿಗೆ ಹೆಂಗೆ ಓದ್ ಕೊಡ್ತಿ ಅಂತಂದಳು. ಅವಾಗ ಇವ ಹೌದಲ್ಲ ಅಂದ. ಹೆಂಗೆ ಕೊಡೋದು ಅವ್ರಿಗೆ ಅಂತ ಗುರುಗಳಿಗೆ ಬಂದು ಕೇಳಿದ. ಸೂಜಿ ನೀವು ಕೊಡಂತ ಹೇಳಿದ್ರಿ, ಆದರೆ ನಿಮಗೆ ಹೆಂಗೆ ನಾ ತಂದು ಮುಟ್ಟಿಸೋದು, ಯಾವುದು ಕೊರಿಯರ್ ಮಾಡೋದು, ಹೆಂಗೆ ನಿಮಗದು ಸೂಜಿ ಮುಟ್ಟೋದು ಅಂತ. ಅವಾಗ ಗುರುಗಳು ಹೇಳಿದರು, ನಿನಗೆ ಅದನ್ನು ಎದಕ್ಕೆ ಹೇಳೇನಿ ಅಂದ್ರೆ, ಸತ್ತ ನಂತರ ಒಂದು ಸಣ್ಣದೊಂದು ಸೂಜಿ ಸಹಿತ ತೆಗೆದುಕೊಂಡು ಹೋಗಾಕ ಬರುವುದಿಲ್ಲ ಅಂತ ಹೇಳಿ ತಿಳ್ಸಾಕ ನಿನಗೆ ಹೇಳೇನಿ ಅಂತ. ನೀ ಎಲ್ಲ ಹೊಲ ತೊಗೊಂಡು ಹೋಗ್ಬೇಕಂತ ಮಾಡೇದಿ, 100 ಎಕರೆ ಹೊಲ. ನೀನು ಕಟ್ಟಿರುವಂಥ ದೊಡ್ಡ ಮಹಲನ್ನು ತೆಗೆದುಕೊಂಡು ಹೋಗ್ಬೇಕಂತ ಮಾಡೇದಿ. ನೀನು ಎಲ್ಲ ಗಾಡಿ ಘೋಡಾಗಳನ್ನು ತೆಗೆದುಕೊಂಡು ಹೋಗ್ಬೇಕಂತ ಮಾಡೇದಿ. ಅವೆಲ್ಲ ಒಂದು ಕಡೆ ಇರಲಿ, ಸಣ್ಣದೊಂದು ಸೂಜಿ ಸಹಿತ ತೆಗೆದುಕೊಂಡು ಹೋಗಾಕ ಬರುವುದಿಲ್ಲ ಅನ್ನೋದು ಗೊತ್ತಿರಲಿ ಅಂತ ನಿನಗೆ ಹೇಳೇನಿ ಅಂತ. ನಾವು ಯಾರೂ ಒಯ್ಯುವುದಿಲ್ಲ ಅಂತ ಇಷ್ಟು ಮಾಡೇವಿ, ಇನ್ನು ಒಯ್ತಿದ್ದೀವಿ ಅಂದರೆ ಎಷ್ಟು ಮಾಡ್ತಿದ್ದೀವೋ ಹೈರಾಣದ. ಒಬ್ಬೊಬ್ಬರು ಎಷ್ಟೆಷ್ಟೋ ಸಂಗ್ರಹ ಮಾಡ್ಯಾರ, ಅವ್ರಿಗೆ ಎಷ್ಟು ಸಂಗ್ರಹ ಮಾಡ್ಯಾರ ಅಂತ ಅವ್ರಿಗೆ ಗೊತ್ತಿಲ್ಲ. ಹೋಗಾಗ ಯಾರೂ ಒಯ್ಯುವುದಿಲ್ಲ ಅಂದರೂ ಗೊತ್ತಿದ್ರು ಇಷ್ಟೆಲ್ಲ ನಾವು ಮಾಡೇವಿ. ಅದಕ್ಕೆ ನಾವು ಏನು ಮಾಡಬೇಕು ಅಂದ್ರೆ ಕೊಡಬೇಕು. ಮತ್ತು ಕೊಡುವಾಗ ಏನು ಮಾಡೋದು ಅಂದ್ರೆ, ಇದು ನಾವು ಭಾರಿ ದೊಡ್ಡ ಉಪಕಾರ ಮಾಡಕತ್ತೀವಿ ಇವರಿಗೆ ಅಂತ ತಿಳ್ಕೊಳ್ಬಾರ್ದು. ಯಾಕೆ ಅಂತಂದ್ರೆ, ಈಗ ಹೆಂಗೆ ನೀವು LIC ಮಾಡಿಸ್ತೀರಲ್ಲ, LIC ಮಾಡಿಸುವಾಗ ಯಾರಿಗಾರು ಉಪಕಾರ ಮಾಡಿರ್ತೀರಿ ಏನು? ಈಗ LIC ಮಾಡಿಸಿದ್ರಿ ಅಂದ್ರೆ ಮುಂದೆ ನಿಮಗೆ ಹಣ ಬರ್ತೈತಿ. ಈಗ ಏನು LIC ಅದಲ್ಲ, ಅದಕ್ಕೆ ನಮ್ಮ ಹಿಂದಿನ ಹಿರಿಯರ ದಾನ್ ಅಂತ ಹೆಸರಿಟ್ಟಿದ್ರು ಅದಕ್ಕೆ. ಈಗ LIC ಅದಕ್ಕೆ ಹಿಂದಿನ ಹಿರಿಯರ ದಾನ್ ಅಂತಿಟ್ಟಾರ. ಈಗ ಹೆಂಗೆ ನಾವು LIC ಮಾಡಿದ್ವಿ ಅಂದ್ರೆ ನಮಗೆ ವಯಸ್ಸಾದಾಗ ರೊಕ್ಕ ಬರ್ತಾವು, ಹಂಗೆ ನಾವು ಈಗ ದಾನ ಕೊಟ್ಟಿವಿ ಅಂದ್ರೆ ಬರೀ ಈ ಜನ್ಮದಾಗ ಅಷ್ಟೇ ಅಲ್ಲ, ಮುಂದಿನ ಜನ್ಮದಾಗ ಸಹಿತ ನಮಗದು ಉಪಯೋಗಕ್ಕೆ ಬರ್ತೈತಿ ಅಂತ. ನಾವು ಕೊಟ್ರನೇ ಬರಬೇಕಲ್ಲ. ಏನೂ ನಾವು LICನೇ ಮಾಡಿಸಿರ್ಲಿಲ್ಲ ಅಂತಂದ್ರೆ ಹೆಂಗೆ ಬರಬೇಕು? ಅದಕ್ಕಾಗಿ ಏನೇನು ಸಾಧ್ಯ ಅದ, ನಮಗೆ ಎಷ್ಟು ₹1 ಹಿಡಿದು ಎಷ್ಟು ನಮಗೆ ಸಾಧ್ಯ ಇರ್ತದೆ ಅದನ್ನು ನಾವು ಒಳ್ಳೆಯ ಕೆಲಸಕ್ಕಾಗಿ ಕೊಡುವುದು. ಅದು ಬಹಳ ಒಂದು ದೊಡ್ಡ ಕಾರ್ಯ. ನಮ್ಮ ದೇಶದಲ್ಲೆಲ್ಲ ಎಷ್ಟು ಶಿಕ್ಷಣ ಸಂಸ್ಥೆಗಳು ಹಾಗೆ ನಡೀತಾ ಇದ್ದು, ಎಷ್ಟು ದಾನ ಮಾಡ್ತಾರ. ನೀವು ಎಲ್ಲ ಹಳ್ಳಿಯಲ್ಲಿ ಹೋಗಿ ನೋಡ್ರಿ, ಇನ್ನೂ ಸಹಿತ ಅವ್ರು ಬಹಳಷ್ಟು ಬಡವರು ಇರ್ತಾರೆ, ಆದರೂ ಸಹಿತ ಕೊಡುವ ಗುಣ ಅವರಲ್ಲೇನೆ ಇರ್ತದೆ. ಅದಕ್ಕೆ ಹೇಳ್ತಾರೆ, ಹಳ್ಳಿಯಾಗ ಏನು ಹೇಳ್ತಾರೋ ಅಂದ್ರೆ, ಯಾರು ಸುಖಿಗಳಾಗುತ್ತಾರ ಅಂತ ಒಂದು ನೀವು ಪ್ರಶ್ನೆ ನೀವು ಸಹಿತ ಸುಮ್ಮನೆ ವಿಚಾರ ಮಾಡ್ಕೊಂತ ಹೋಗ್ರಿ. ಮತ್ತು ಶ್ರೀಮಂತರಿದ್ದವ್ರು ತಪ್ಪು ತಿಳ್ಕೊಬೇಡ್ರಿ. ಯಾರು ಸುಖಿಗಳಿರ್ತಾರ ಅಂತ ಯೋಚನೆ ಮಾಡ್ರಿ. ಏನು ಶ್ರೀಮಂತರೋ ಏನು ಬಡವರೋ ಅಂತ, ಏನು ಶ್ರೀಮಂತರೋ ಏನು ಬಡವರು ಅಂತ ಯೋಚನೆ ಮಾಡಿದಾಗ ಹೆಣ್ಣು ಕೊಡ್ಬೇಕು ಯಾರಿಗಪ್ಪ ಅಂತಂದ್ರೆ ಸುಖಿಗಳು ಕೊಡ್ಬೇಕಂತಾರಲ್ಲ. ಯಾರು ಸುಖಿಗಳಿರ್ತಾರಂದ್ರೆ ಬಡವರನ್ನೇ ಸುಖವಾಗಿರ್ತಾರ. ಮತ್ತು ಯಾಕೆ ಶ್ರೀಮಂತರು ಸುಖವಾಗಿರೋದಿಲ್ಲ ಅಂದ್ರೆ, ಶ್ರೀಮಂತರು ಜಿಪುಂಡ್ರಿರ್ತಾರೆ, ಗಳಿಸಿ ಇನ್ನೊಬ್ರಿಗೆ ಬಿಟ್ಟು ಹೋಗ್ತಾರೆ. ಆದ್ರೆ ಬಡವರು ತಾವು ಗಳಿಸಿ ಮಸ್ತ್ ಪಕ್ಕಿ ತಿಂದು ಉಂಡು ಮಾಡಿ ಮಜಾದಾಗ ಹೋಗಿ ಖಾಲಿ ಮಾಡ್ಕೊಂಡು ಹೋಗಿಬಿಡ್ತಾರೆ. ಅವರೇ ಸುಖವಾಗಿರ್ತಾರೆ. ಯಾರ ಮನೆಯೊಳಗೆ ಅದು ಸುಖ ಇರ್ತದೆ ಅಂತಂದ್ರೆ ನಾವು ಸುಮ್ಮನೆ ನೋಡ್ತಾ ಇರೋದು.
ನಾವು ಎಲ್ಲರೂ ಒಂದು ರೀತಿ ಬಡವರ ಅಂಥದ್ದೇನು ಭಾಳ ಗಳಿಸಿಲ್ಲ, ಎಲ್ಲರೂ ನಾವು ಇಲ್ಲಿ ತಾಲೂಕದಾಗಿರೋರು. ಆದರೆ ಏನೇನೋ ಎಷ್ಟೋ ಸಾವಿರಾರು ಕೋಟಿ ರೂಪಾಯಿ ಗಟ್ಟೆ ಗಳಿಸಿರ್ತಾರಲ್ಲ, ಅವ್ರು ಉಣ್ಣೋದು ಎಷ್ಟು ಇರ್ತದೆ? ಸ್ವಲ್ಪ ಇರ್ತದೆ. ಆದ್ದರಿಂದ ನಾವು ಸ್ವಲ್ಪ ಗಳಿಸುವುದು, ಆನಂತರ ಸ್ವಲ್ಪ ಬಳಸುವುದನ್ನು ಕಲಿಬೇಕು. ಕೊನೆಗಂತೂ ಇಲ್ಲಿಂದ ಏನೂ ತೆಗೆದುಕೊಂಡು ಹೋಗುವುದಿಲ್ಲ. ಒಬ್ಬರು ಸಂತರು ಒಂದು ಊರಾಗ ವಾಸವಾಗಿದ್ದರು. ಅವ್ರದ್ದೊಂದು ಗುಡಿಸಲದೊಳಗೆ ಒಂದು ತಲೆಯ ಬುರುಡಿಯನ್ನು ಇಟ್ಟಿದ್ರು. ಒಂದು ದಿವಸ ಒಬ್ಬ ಮನುಷ್ಯ ಬಂದು ನೋಡ್ತಾನೆ. ಅವ ಈ ಬುರುಡಿ ನೋಡಿ ಗಾಬರಿ ಆದ. ಸಂತರಿಗೆ ಕೇಳಿದ, ಏನ್ರಿ ಇದು, ಈ ಬುರುಡಿ ಇಟ್ಟರೆಲ್ಲ ತಲೆ, ಏನಿದು ಎದಕ್ಕಿಟ್ಟಾರಿ ಅಂತ ಕೇಳಿದ. ಅವಾಗ ಅವ್ರ ಸಂತರು ಹೇಳಿದ್ರು, ಇದು ಸಾಮಾನ್ಯರ ತಲೆ ಬುರುಡಿ ಅಲ್ಲ. ಹಿಂದಕ್ಕೊಬ್ಬ ಇಲ್ಲಿ ರಾಜ ಇದ್ದ, ಆ ರಾಜನ ತಲೆ ಬುರುಡಿದು. ಇದೇನು ತಲೆ ಅದಲ್ಲ, ಈಗ ಇದ ತಲೆ ಮೊದಲು ಕಿರೀಟ ಹಾಕೋತಿತ್ತು. ಇದ ತಲೆಗೇನೆ ಎಲ್ಲರೂ ಸೆಲ್ಯೂಟ್ ಹೊಡಿತಿದ್ರು. ಇದ ತಲೆ ಎಲ್ಲರನ್ನ ಆಳಿತು. ಮುಂದ ಎಲ್ಲ ಕಾಲು ಸರಿದು ಹೋದ ಬಳಿಕ ಸ್ಮಶಾನದಾಗ ಬಿದ್ದಿತ್ತು. ಯಾರೂ ಕೇಳೋರು ಇರ್ಲಿಲ್ಲ. ಅದು ನನ್ನ ತಂದು ನನ್ನ ಗುಡಿಸಲ್ದಾಗ ಇಟ್ಟನಿ. ಯಾಕೆ ಇಟ್ಟನಿ ಅಂದ್ರೆ, ರಾಜನ ತಲಿನ ಹಂಗಾಗೈತಿ, ನಮ್ಮ ತಲೆ ಯಾರು ಕೇಳ್ತಾರಂತ ಗೊತ್ತಾಗ್ಲಿ ಅಂತ ಇಟ್ಟನಿ ಅಂತ. ಯಾವ ತಲೆ ಮ್ಯಾಲ ಕಿರೀಟ ಇತ್ತು, ಯಾವ ತಲೆಗೆ ಎಲ್ಲರೂ ಶೆಲ್ಟ್ ಹೊಡಿತಿದ್ರು, ಅಂಥ ತಲೆನ ಒಂದು ದಿವಸ ಸ್ಮಶಾನದಾಗ ಹೋಗಿ ತಲೆ ಬುರುಡಾಗಿ ಬಿದ್ದತಿ. ಯಾರೂ ಕೇಳೋರಿಲ್ಲ. ಇನ್ನು ನಿಮ್ಮನ್ನ ಯಾರು ಕೇಳ್ತಾರ? ಅದು ನೆನಪಾಗ್ತಾ ಇರಲಿ ಅಂತ ಹೇಳಿ ಅದನ್ನು ಇಟ್ಟನಿ ಅಂತ. ಹಾಗೆ ನಾವು ಪ್ರಪಂಚದಲ್ಲಿ ನೋಡ್ತಾ ಇರಬೇಕು. ಏನೂ ಉಳಿಯುವುದಿಲ್ಲ. ಏನು ಉಳಿತೈತಿ ಅಂದ್ರೆ, ನಾವು ಏನು ಸೇವಾ ಮಾಡ್ತೀವಲ್ಲ, ಸ್ವಲ್ಪ ಜನರ ಜೋಡಿ ಎಲ್ಲರ ಜೋಡಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀವಲ್ಲ, ಅದೇ ಉಳಿತದ. ಒಂದು ಸಲ ಒಬ್ಬ ಸಂತ ಕನಸಿನ್ಯಾಗ ದೇವಲೋಕಕ್ಕೆ ಹೋದಂತ. ಸ್ವರ್ಗಕ್ಕೆ ಹೋದ. ಅಲ್ಲಿ ಸ್ವರ್ಗದಲ್ಲಿ ಈತ ಎಲ್ಲ ದೇವದೂತರು ಇರ್ತಾರಲ್ಲ, ಇವನನ್ನು ಏನು ಸ್ವರ್ಗಕ್ಕೆ ಕಳಿಸ್ಬೇಕೋ ಏನು ನರಕಕ್ಕೆ ಕಳಿಸ್ಬೇಕೋ ಅಂತ ಹೇಳುವವ್ರು ಇರ್ತಾರಲ್ಲ, ಅವ್ರ ಹತ್ತಿರ ಹೋದ. ಅವಾಗ ಈತ ಕೇಳಿದ, ಏನು ನಾ ಸ್ವರ್ಗಕ್ಕೆ ಹೋಗ್ಲಿಯೋ ಏನು ನರಕಕ್ಕೆ ನಾನು ಕಳಿಸ್ತೀರೋ ಅಂತಂದ. ಅವ್ರ ದೇವದೂತರು ಇವನ್ನೆಲ್ಲ ತೆಗೆದ್ರು. ಇವ ಏನೂ ಒಳ್ಳೇದು ಕೆಲಸ ಮಾಡಿರ್ಲಿಲ್ಲ, ಅಂತ ದೊಡ್ಡದು ಏನೂ ಕೆಲಸ ಮಾಡಿರ್ಲಿಲ್ಲ. ಆದ್ರೆ ಅವ ಒಂದು ಮಾಡಿದ್ದು ಏನು ಅಂದ್ರೆ, ಎಲ್ಲರೂ ನನ್ನ ಪ್ರೀತಿಸ್ತಿದ್ದ. ಎಲ್ಲರೂ ನನ್ನ ಅಷ್ಟು ಕೊಂಡಾಡುವವ, ಪ್ರೀತಿಸುವವ. ಅವಾಗ ಕೊನೆಗೆ ದೇವರಿಗೆ ಅವ್ರ ದೇವದೂತರು ಹೇಳಿದ್ರಂತ, ಇವ ಯಾರಿಗೂ ಏನೂ ಕೊಟ್ಟಿಲ್ಲ, ಆದ್ರೆ ಎಲ್ಲರನ್ನ ಮಾತ್ರ ಪ್ರೀತಿ ಮಾಡ್ಯಾಣ. ನಿನ್ನ ಗುಡಿಗಂತೂ ಎಂದೂ ಬರ್ತಿರ್ಲಿಲ್ಲ, ದೇವರ ಸ್ಥಾನಕ್ಕನೇ ಬರಾವಿಲ್ಲ. ಆದ್ರೂ ಸಹಿತ ಇವನಿಗೆ ಸ್ವರ್ಗಕ್ಕೆ ಕಳಿಸುನೋ ಏನೋ ನರಕಕ್ಕೆ ಕಳಿಸುನೋ ಅಂತಂದ್ರಂತ. ಅವಾಗ ದೇವರು ಹೇಳಿದಂತ, ದ ಗಾಡ್ ಲವ್ಸ್ ಹೂ ಲವ್ಸ್ ಅದರ್ಸ್ ಅಂತ. ಅವನಿಗೆ ಸ್ವರ್ಗಕ್ಕೆ ಕಳಿಸಬೇಕು. ಯಾಕೆ ಅಂತಂದ್ರೆ, ದೇವರು ಬರೇ ತನಗಾಗಿ ಯಾರು ಮಾಡ್ತಾರ ಅವ್ರನ್ನ ಅಷ್ಟೇ ಪ್ರೀತಿಸುವುದಿಲ್ಲ, ಯಾರು ಇನ್ನೊಬ್ಬರನ್ನ ಪ್ರೀತಿಸ್ತಾರ ಅವರನ್ನ ಖರೇ ದೇವರು ಪ್ರೀತಿಸ್ತಾನ. ಅದಕ್ಕೆ ಅವ್ರನ್ನ ಸ್ವರ್ಗಕ್ಕೆ ಕಳಿಸ್ರಿ ಅಂತ. ಆತ ಇನ್ನೊಬ್ಬ ಜನರನ್ನ ಪ್ರೀತಿ ಮಾಡ್ಯಾನ, ಇನ್ನೊಂದು ಬೇರೆ ಬೇರೆ ಜನರನ್ನ ಆತ ಹಂಚ್ಕೊಂಡಾನ, ಅವನಿಗೆ ನಾವು ಕಳಿಸೋಣ. ಈ ಭಾವ ಬಂತಂದ್ರೆ ಪಾಪ ಹಿಂದುಳಿದವ್ರು ಯಾಕಿರ್ತಾರ, ಬಡವ್ರು ಯಾಕಿರ್ತಾರ, ನಾವು ಯೋಚನೆ ಮಾಡೋಣ. ನಾವು ಎಲ್ಲರನ್ನ ಪ್ರೀತಿಸ್ಲಿಕ್ಕೆ ಕಲ್ತೀವಿ ಅಂತಂದ್ರೆ ಎಲ್ಲರೂ ನಾವು ಒಳ್ಳೆಯವರೇ ಆಗ್ತೀವಿ. ಅದಕ್ಕಾಗಿಯೇ ಇಂಥ ಮಠಗಳು, ಸ್ವಾಮೀಜಿಯವರು, ಆಶ್ರಮಗಳು ಇರುವುದು. ಮುರುಘೇಂದ್ರ ಸ್ವಾಮೀಜಿಯವರು ಬಹಳ ಸಂಘಟನಾ ಸಾಮರ್ಥ್ಯವನ್ನು ಹೊಂದಿದವರದಾರ. ಬಹಳ ಪರಿಶ್ರಮ ಮಾಡ್ಯಾರ. ಈಗ ಅವರು ಮೊನ್ನೆ ಅವರು ಹೇಳ್ತಾ ಇದ್ರು, 40 ಊರು ತಿರುಗಾಡೇನ್ರಿ ಅಂತ ಹೇಳಿ ಬಹಳ ಶ್ರಮ ಮಾಡುವರದಾರ. ಅವರು ಇದೊಂದೇನೋ ಇವತ್ತು ಮಹಾದ್ವಾರವನ್ನು ಉದ್ಘಾಟನೆ ಮಾಡಿ ಪೂಜೆಯನ್ನು ಮಾಡಿ, ನೋಡ್ರಿ ಇದು ದೊಡ್ಡ ಕಟ್ಟಡ ಅದ. ಮತ್ತು ಇಂಡಿಯವ್ರನ್ನ ಎಲ್ಲ ಕೇಳ್ತಾ ಇರ್ತೀನಿ, ಕೊಡೋರು ಬಹಳ ಇಲ್ಲಿ ಇಂಡಿಯಲ್ಲಿ ಬಹಳ ಅವ್ರು ಯಾರು ಹೇಳಿಸ್ಕೊಳ್ಳೋರಂಥವ್ರು ಅದಾರ. ಅವರೆಲ್ಲರೂ ಸಹಾಯ ಮಾಡ್ತಾರೆ ಚಲೋ ಕೆಲಸಕ್ಕೆ. ಅವ್ರು ಎಂದೂ ಇಲ್ಲ ಅನ್ನೋದಿಲ್ಲ. ನಾವೆಲ್ಲರೂ ಹೆಂಗಿರೋದು ಅಂತಂದ್ರೆ, ನಾವು ಬೇಡಬಾರ್ದು, ನೀವು ಕುಡದೇ ಇರಬಾರ್ದು. ಜಂಗಮ ಕೇಳಬಾರ್ದಂತ. ಯಾರ ಬೇಡ್ತಾನ ಅವನು ಜಂಗಮ ಅಲ್ಲ. ಇನ್ನು ಯಾರು ಕುಡದೇ ಇರ್ತಾರ ಅವ ಭಕ್ತನಲ್ಲ. ಕೇಳುವಾತ
ಜಂಗಮನಲ್ಲ, ಬೇಡಿಸಿಕೊಳ್ಳುವಾತ ಭಕ್ತನಲ್ಲ. ಹಾಗಿರ್ಬೇಕು. ಸಂತರಿಗೆ ಏನು ಬೇಕಾಗದ ಹೇಳ್ರಿ? ಈಗ ಅಪ್ಪುಗಳು ಇದ್ರಲ್ಲ, ಅವ್ರದ್ದು ಏನಿತ್ತು? ಏನೂ ಇರಲಿಲ್ಲ. ಬ್ಯಾಂಕ್ದಾಗ ಖಾತಾನ ಇರಲಿಲ್ಲ. ಎಲ್ಲರೇ ನದಿ ದಾಟಿ ಹೋಗ್ತೀವಿ ಅಂತಂದ್ರೆ ಒಂದು ದುಡ್ಡು ಹಾಕಕ್ಕೆ ಸಹಿತ ಒಂದು ದುಡ್ಡು ಇರಲಿಲ್ಲ. ಬಹುಶಃ ಅವರು ದುಡ್ಡು ಮುಟ್ಟಿದ್ದು ಅದು ನೋಟ್ ಬಂದಿ ಆಯ್ತು ನೋಡ್ರಿ. ಅವಾಗ ನೋಟ್ ಮುಟ್ಟಿರ್ಬೇಕು. ಅವಾಗ ಅದಕ್ಕಿಂತ ಮೊದಲು ನೋಟನೂ ಮುಟ್ಟಿಲ್ಲ ಅವರು. ಅವ್ರ ಹೆಸರಲ್ಲಿ ಏನು ಒಂದು ಇಂಚು ಭೂಮಿ ಇರಲಿಲ್ಲ, ಒಂದು ದುಡ್ಡು ಇರಲಿಲ್ಲ. ಆದರೂ ಸಹಿತ ಎಂಥ ಜ್ಞಾನವನ್ನು ಕೊಟ್ಟು ಹೋದರು, ಎಂಥ ಜ್ಞಾನವನ್ನು ಕೊಟ್ಟು ಹೋದರು. ಅಂಥ ಮಹಾಪುರುಷರನ್ನು ಸಹಿತ ನೀವೆಲ್ಲ ನೋಡಿದಿರಿ. ಮತ್ತು ಈಗಲೂ ಸಹಿತ ಅನೇಕ ಮಹಾಪುರುಷರು ಎಲ್ಲ ಒಳ್ಳೆ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಅವ್ರದ್ದು ಒಂದು ನಮ್ಮದೇನು ಪರಂಪರೆ ಇರ್ತದ, ಅದನ್ನು ನಾವೆಲ್ಲರೂ ಮುಂದುವಡಿಸ್ಕೊಂಡು ಹೋಗಬೇಕು. ಈಗ ಸಾವ್ಕಾರ ಮಕ್ಕಳಿಗೆ ಏನಂತಾರೆ? ಈಗ ಎಲ್ಲರೂ ಸಾವ್ಕಾರ ಇರ್ತಾರೆ. ಅವ್ರ ತಂದೆ ಭಾರಿ ಗಳಿಸಿರ್ತಾನೆ, ಮಗ ದುಡಿದಲು ಅಂತ ಇಟ್ಕೊಡ್ರಿ, ಅವೇನು ಗಳಿಸಿಲ್ಲ. ಆದರೂ ಸಾವ್ಕಾರನ ಮಗನಿಗೆ ಏನಂತಾರೆ? ಸಾವ್ಕಾರೇ ಅಂತಾರೆ. ಗೌಡ್ರ ಮಕ್ಕಳಿಗೆ ಏನಂತಾರೆ? ಗೌಡ್ರೆ ಅಂತಾರೆ. ಅವೇನು ಗೌಡ್ಕಿ ಮಾಡಿಲ್ಲ, ಅವ ಕಲ್ತಿಲ್ಲ, ಆದರೂ ಸಹಿತ ಅವನಿಗೆ ಗೌಡ್ರೆ ಅಂತಾರೆ. ಹಾಗೆ ನಮ್ಮ ಗುರುಗಳು, ನಮ್ಮ ಮಹಾತ್ಮರೆಲ್ಲರೂ ದೇವರಿದ್ರು, ಅವ್ರ ಮಕ್ಕಳಿಗೆ ಏನಂತಾರೆ? ದೇವರೇ ಅಂತಾರೆ. ನಾವೇನು ಮಾಡಿಲ್ಲ ಬಹಳ. ನಮ್ಮ ಅಪ್ಪ ಗಳಿಸಿಟ್ಟಾನ, ನಮ್ಮ ಅಪ್ಪ ಗಳಿಸಿಟ್ಟಾನಂತ ನಮಗೆ ಸಾವ್ಕಾರ ಅಂತ. ನಾವು ದುಡ್ದಿಲ್ಲ. ಹಾಗೆ ನಮ್ಮ ಪರಂಪರೆ, ನಮ್ಮ ಬಸವಣ್ಣವರು, ನಾವು ಅವರ ಮಕ್ಕಳು, ಅವರ ಶಿಷ್ಯರು ಇರುವುದರಿಂದ ನಾವು ಹೆಂಗೆ ಸಣ್ಣವರಾಗಿರ್ಲಿಕ್ಕೆ ಸಾಧ್ಯ? ಅಪ್ಪುಗಳು ಜ್ಞಾನ ಯೋಗಿಗಳಿದ್ರು, ನಡೆದಾಡುವ ದೇವರಿದ್ರು. ಅವ್ರ ಶಿಷ್ಯರಂತ ಯಾರ್ಯಾರು ಹೇಳ್ತಾರೆ ಅವರು ದೇವರೇ ಇರಬೇಕಲ್ಲ, ಅವರು ಶ್ರೀಮಂತರ ಇರ್ಬೇಕು. ಯಾಕೆ? ಅವರು ಶ್ರೀಮಂತರಿದ್ರು, ಅವರು ಯೋಗಿಗಳಿದ್ರು. ಅಂಥ ಒಂದು ಪರಂಪರೆ ನಮ್ಮ ದೇಶದಲ್ಲಿ ಅದ. ಅದು ಹಾಗೇ ಮುಂದುವರಿತಾ ಇರ್ತದೆ. ಇವತ್ತು ಪ್ರಾರಂಭ ಆಗ್ಯದ ಕಾರ್ಯಕ್ರಮ. ಬಹುಶಃ ಇವತ್ತನೇ ಸ್ವಲ್ಪ ತಡ ಆಯಿತು ಭಾಳ. ನಾನು ಭಾಳ ತಡ ಮಾಡಿ ಬಂದೆ. ಚಿಕ್ಕರೂಗಿಗೆ ಹೋಗಿದ್ದೆ. ಪಾಪ ಭಾಳಷ್ಟು ಎಲ್ಲ ಪೂಜ್ಯರು ಹಿರಿಯರು ತಾವೆಲ್ಲ ಭಾಳ ಹೊತ್ತಿನಿಂದ ಕುಳಿತಿದ್ದೀರಿ. ಇನ್ನು ನಾವೆಲ್ಲ ಪೂಜ್ಯರದೂ ಸಹಿತ ಮಾತುಗಳನ್ನು ಕೇಳುವುದದ. ಕೊನೆಗೆ ಒಂದು ಮಾತನ್ನು ಹೇಳಿ ನಾನು ಮುಗಿಸ್ತೀನಿ. ಆಶೀರ್ವಾದ ಅನ್ನೋದು ಇರ್ತದಲ್ಲ, ನಾವೆಲ್ಲ ಅಂತಿರ್ತೀವಿ ದೇವರ ಆಶೀರ್ವಾದ ನಮಗೆ ಸಿಗಬೇಕು, ಗುರುಗಳ ಆಶೀರ್ವಾದ ನಮಗೆ ಆಗಬೇಕು ಅಂತೀವಿ. ಇನ್ನು ಕೆಲವ್ರು ಏನಂತಾರೆ? ಏನು ಆಶೀರ್ವಾದ ಏನೂ ಆಗಂಗಿಲ್ಲ, ಅದು ಸುಮ್ಮನೆ ಹೇಳ್ತಾರ, ಯಾರು ಕೊಡ್ತಾರ, ಯಾರ ಆಶೀರ್ವಾದ ಆಗ್ತೈತಿ ಅಂತೀವಿ ನಾವು. ಆದ್ರೆ ಅದ್ರಾಗ ಒಂದು ತಾತ್ಪರ್ಯ ಐತಿ. ಈಗ ನೋಡ್ರಿ, ಗಣಿತ ನಿಮಗೆಲ್ಲ ಗೊತ್ತದ. ನೀವು 1 ರೂಪಾಯಿ ತೆಗೆದುಕೊಂಡು ಅಂಗಡಿಗೆ ಹೋದ್ರಿ ಅಂದ್ರೆ ಒಂದು ಸ್ವಲ್ಪ ಏನ್ರಿ ಕೊಡ್ತಾರೆ, 1 ರೂಪಾಯಿದ ಒಂದು ಚಾಕ್ಲೇಟ್ ಕೊಡ್ತಾರೆ. ಅದೇ ನೀವು 1 ರೂಪಾಯಿ ಬಿಟ್ಟು ಬರೇ ಒಂದು 0 ತೆಗೆದುಕೊಂಡು ಹೋದ್ರಿ ಅಂದ್ರೆ 0ಕ್ಕೆ ಏನೂ ಕೊಡಂಗಿಲ್ಲ, ಅದಕ್ಕೇನು ಬೆಲೆನೇ ಇಲ್ಲ. ಆದ್ರೆ ಅದೇ 0 ಮತ್ತು 1 ಎರಡು ಕೂಡಿಸ್ಕೊಂಡು ಹೋದ್ರಿ ಅಂದ್ರೆ ಎಷ್ಟಾಯ್ತು? 10 ಆಯ್ತು. ಮತ್ತು 0ಕ್ಕೆ ಏನೂ ಬೆಲೆ ಇರಲಿಲ್ಲ ಅಂದ್ರೆ 1 ಜೋಡಿ ಕೂಡಿಸಿದ್ರೆ ಯಾಕೆ ಅದು 10 ಆಯ್ತು? ಅದನ್ನು 1 ತಗೊಂಡು ಹೋದ್ರೆ ಯಾರು ಏನೂ ಕೊಡುದಿಲ್ಲ. 1 ಜೋಡಿ ಕೂಡಿಸ್ಕೊಂಡು ಹೋದ್ರೆ ಅದು 10 ಆಯ್ತು, 10 ಪಟ್ಟಾಯ್ತು. ಹಂಗ ಆಶೀರ್ವಾದ ಹೆಂಗಿರ್ತೈತಿ ಅಂದ್ರೆ, ಪ್ರಯತ್ನ ಅನ್ನೋದು, ನಮ್ದು ಪ್ರಯತ್ನ ಅನ್ನೋದು 1 ರೂಪಾಯಿ ಇದ್ದಂಗ. ಇನ್ನು ಗುರುಗಳದು ದೇವರ ಆಶೀರ್ವಾದ ಅನ್ನೋದು ಅದು 0 ಇದ್ದಂಗ. ನಾವು ಪ್ರಯತ್ನ ಮಾಡಿ ಆಶೀರ್ವಾದವನ್ನು ಜೋಡಿಸ್ಕೊಂಡು ಹೋದಿವಿ ಅಂದ್ರೆ ನಮ್ಮ ಪ್ರಯತ್ನ 1 ಇತ್ತಂದ್ರೆ ಅದು 10 ಪಟ್ಟು ಆಗ್ತೈತಿ. ನಾವು ಬರೇ ಪ್ರಯತ್ನ ಮಾಡ್ಲಾರ್ದ ಬರೇ ಆಶೀರ್ವಾದ ಕೇಳಿದಿವಿ ಅಂದ್ರೆ ದೊಡ್ಡದೊಂದು 0 ತಗೊಂಡು ಹೋಗೋದು. ನಾವು 1 ಪಟ್ಟು ಪ್ರಯತ್ನ ಮಾಡಿದ್ವಿ ಅಂದ್ರೆ 10 ಪಟ್ಟು ಆಶೀರ್ವಾದ. ನಾವು 2 ಪಟ್ಟು ಪ್ರಯತ್ನ ಮಾಡಿದ್ವಿ ಅಂದ್ರೆ 20 ಪಟ್ಟು ಆಶೀರ್ವಾದ ಆಗ್ತೈತಿ ಅನ್ನೋದನ್ನ ನಾವು ಕಲ್ಕೊಳ್ಬೇಕು. ಸುಮ್ಮನೆ ನಮಗೆ ದೇವ್ರು ಕೊಡುವುದಿಲ್ಲ ಅಂತಂತೀವಿ. ಎಲ್ಲಾನು ದೇವರನ್ನೇ ಕೊಡೋದು. ಅದಕ್ಕೆ ನಮ್ಮ ಹಿಂದಿನ ಹಿರಿಯರು ಏನು ಮಾಡ್ತಾರೆ? ಮಣಿ ಕಟ್ಟಿಸಿದ್ರಂದ್ರೆ ಮಣಿ ಮೇಲೆ ಹೆಸರು ಹಾಕಿಸ್ತಾರೆ, ಗಾಡಿ ತೊಂದ್ರಂದ್ರೆ ಗಾಡಿ ಮೇಲೆ ಹೆಸರು ಹಾಕಿಸ್ತಾರೆ, ಮಕ್ಕಳು ಹುಟ್ಟಿದ್ವು ಅಂದ್ರೆ ಮಕ್ಕಳಿಗೂ ದೇವರ ಹೆಸರು ಇಡ್ತಾರೆ. ಇಷ್ಟ ನಾವೀಗ ಏನು ಮಾಡೋದು? ಮಣಿ ಮೇಲೆ ದೇವ್ರ ಹೆಸರ, ದೇವರ ಕೃಪಾ, ಶಾಂತೇಶ್ವರ ಕೃಪಾ ಅಂತ ಬರಿತೀವಿ. ಗಾಡಿ ಮೇಲೆ ಬಸವೇಶ್ವರ ಕೃಪಾ ಅಂತ ಬರಿತೀವಿ. ಬರೇ ಗಾಡಿ ಮ್ಯಾಲ ಮಣಿ ಮ್ಯಾಲ ಅಷ್ಟೇ ಬರೆದು ಬಿಟ್ರೆ ನಡೆಯುವುದಿಲ್ಲ. ನಮ್ಮ ತಲೆ ಒಳಗೆ ಬರೆದಿರಬೇಕು, ನಿಜವಾಗ್ಲೂ ಇದು ಶಾಂತೇಶ್ವರ ಕೃಪಾ ಐತಿ ಅಂತ.
ಇದು ನಿಜವಾಗ್ಲೂ ಬಸವೇಶ್ವರ ಕೃಪಾ ಐತಿ ಅಂತ ಹೇಳಿ ನಮ್ಮ ತಲೆ ಒಳಗೆ ಯಾವಾಗಲೂ ಇರ್ತಿತ್ತಂದ್ರೆ ನಾವು ಭಾಳ ಹಗುರವಾಗಿರ್ತೀವಿ, ಏನು ಭಾಳ ಕಷ್ಟಪಡಬೇಕಾಗಿಲ್ಲ. ಏನು ನಾವು ಜನ್ಮ ಈ ದೇಹವನ್ನು ತೆಗೆದುಕೊಂಡು ಬಂದೇವೆ ಏನು ನಾವು? ಏನಿಲ್ಲ, ದೇವರು ಕೊಟ್ಟಾನ. ಅವನು ನಮಗೆ ಇಂಥ ಶರೀರ ಕೊಡ್ಲಾರ್ದ ಯಾವುದಾರ ಒಂದು ಪ್ರಾಣಿ ಶರೀರ ಕೊಟ್ಟಿದ್ದಂದ್ರೆ ಏನು ಮಾಡ್ತಿದ್ದೀವಿ? ಇಷ್ಟೆಲ್ಲ ಕೈ ಕೊಟ್ಟಾನ, ಎಷ್ಟೋ ಜನರಿಗೆ ಕೈ ಕೊಟ್ಟಿಲ್ಲ, ಕಣ್ಣು ಕೊಟ್ಟಿಲ್ಲ ಎಷ್ಟೋ ಜನರಿಗೆ. ನಮಗಿಷ್ಟೆಲ್ಲ ಕೊಟ್ಟಾನ ಅಂದ್ರೆ ಅವನನ್ನು ನಾವು ಸ್ಮರಣೆ ಮಾಡುವುದು. ಅದು ಯಾವುದರ ಮುಖಾಂತರ ಆಗ್ತೈತಿ ಅಂದ್ರೆ ಇಂಥ ಸಂತರ ಮುಖಾಂತರನೇ ಆಗ್ತದೆ. ದೇವದೂತರಂದ್ರೆ ಈ ಭೂಮಂಡಲ ಮೇಲಿನ ದೇವದೂತರು ಯಾರು ಅಂದ್ರೆ ಸಂತರೇ ನಿಜವಾದ ದೇವದೂತರು. ನಾಳೆ ನಾವು ದೇವನ ಹತ್ತಿರ ಹೋದಾಗ ಸಂತರಿಗೆ ಅವ್ರು ಕೇಳ್ತಾರೆ, ದೇವರು ಇವ್ ಏನು ಮಾಡಿದಪ್ಪ ಮನುಷ್ಯ ಅಂತ. ಅದಕ್ಕೆ ಹೇಳೋರು ಯಾರು ಅಂದ್ರೆ ಚಿತ್ರ ವಿಚಿತ್ರ ಅಂತ ಹೇಳಿ ದೇವದೂತರು ಹೇಳೋರಿಲ್ಲ, ಬರೆಯೋರಿಲ್ಲ. ಇಲ್ಲಿ ಯಾರು ಪ್ರಪಂಚದಲ್ಲಿ ಸಂತರು ಮಹಾತ್ಮರಂತ ಇರ್ತಾರ ಅವ್ರಿಗೆ ಅವ ದೇವ್ರು ಕೇಳ್ತಾನ. ಅವರು ಇಲ್ಲಿ ದೇವನ ಗುಣಗಾನ ಮಹಿಮೆಯನ್ನು ಹೆಚ್ಚು ಮಾಡ್ಲಿಕ್ಕೆ ಬಂದಿರ್ತಾರ. ಅವ್ರು ಹೇಳ್ತಾರೆ ಈ ಮನುಷ್ಯ ಚಲೋ ಮಾಡ್ಯಾನ, ಈ ಮನುಷ್ಯ ಹೀಗೆ ಮಾಡ್ಯಾನ ಅಂತ ಹೇಳಿ ಅವ್ರದನ್ನು ಕೇಳಿನೇ ದೇವರ ಆಶೀರ್ವಾದ ಮಾಡ್ತಾನೆ. ಅದಕ್ಕೆ ಅವರು ನಿಜವಾದ ದೇವದೂತರು. ಅಂತ ಸಂತರು ನಮ್ಮ ಇವತ್ತು ಈ ಭಾಗದಲ್ಲಿ ಎಲ್ಲ ನಾವು ನೋಡ್ತಾ ಇರ್ತೀವಿ. ಇದೊಂದು ಕಾರ್ಯವನ್ನು ನಮ್ಮ ಮುರುಗೇಂದ್ರ ಸ್ವಾಮೀಜಿ ಅವರು ಮಾಡಿದ್ದಾರೆ. ಪ್ರಾರಂಭಕ್ಕನೇ ನಾನು ಬರ್ತೀನಿ ಅಂತ ಹೇಳಿದೆ, ಬಹಳ ಸಂತೋಷ ಆಯಿತು. ವೇದಿಕೆ ಮೇಲೆ ಎಷ್ಟು ಜನ ಎಲ್ಲ ಹಿರಿಯರು, ಬಹಳ ಒಳ್ಳೆಯ ಜನ ಎಲ್ಲ ತಾವೆಲ್ಲ ಕುಳಿತಿದ್ದೀರಿ ಮತ್ತು ತಾವೆಲ್ಲ ತಾಯಂದಿರು ಬಂದಿದ್ದೀರಿ. ಇನ್ನೂ ಕೆಲವು ದಿವಸಗಳವರೆಗೆ 4-5 ದಿವಸಗಳವರೆಗೆ ಕಾರ್ಯಕ್ರಮ ನಡೀತದ. ತಾವೆಲ್ಲ ಪ್ರತಿ ದಿವಸ ಭಾಗವಹಿಸ್ರಿ, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ರಿ ಅಂತ ಹೇಳಿ ಆಶಿಸೋಣ. ನಾವೆಲ್ಲರೂ ಪ್ರೀತಿ ಪ್ರೇಮದಿಂದ ಪರಸ್ಪರ ಸಂತೋಷದಿಂದ ಇರಬೇಕು. ಅದೇ ಒಂದು ಜೀವನದ ಸಂದೇಶ. ಅಪ್ಪಗಳು ನೋಡ್ರಿ ಎಷ್ಟು ವರ್ಷ ಬದುಕಿದ್ರು ಸಹಿತ ಏನೂ ಅವರು ಒಂದು ಸ್ವಲ್ಪ ಭೇದ ಭಾವ ಅನ್ನೋದನ್ನೇ ಅವ್ರ ಮನಸ್ಸಿನಲ್ಲಿ ಸುಳಿಲಿಲ್ಲ. ಹೆಂಗೆ ಬದುಕಿದ್ರು ಏನು, ಅದು ಬಹಳ ಅಪರೂಪದ ಜೀವನ ಇತ್ತು. ಇಂಡಿಯಲ್ಲಿ ಪ್ರವಚನ ನಡೆದಾಗ ಅದು ವಿಪರೀತ ಥಂಡಿ ಇರ್ತಿತ್ತು. ಆ ಥಂಡಿಯಲ್ಲೇ ಪ್ರವಚನ ಹೇಳೋರು. ನಾವು ಅವ್ರ ಸೇವಾಕಿದ್ದೀವಿ. ನಮ್ಮ ಹಂಜಿಗೆ ಅವರ ತೋಟದಾಗಿದ್ದರು. ಅವಾಗ ಒಂದು ತಿಂಗಳ ಪ್ರತಿ ದಿವಸ ಈಶಾವಾಸ್ಯ ಉಪನಿಷತ್ತನ್ನು ಕುರಿತು ಪ್ರವಚನವನ್ನು ಹೇಳಿದರು. ಬೆಳಗ್ಗೆ ಪ್ರವಚನ ಅಷ್ಟು ಜನ ಸೇರುವುದು ಬಹಳ ಅಪರೂಪ. ಅವ್ರದ್ದು ಜೀವನನೇ ಒಂದು ಅದ್ಭುತ. ಅಂಥ ಮಹಾತ್ಮರು ಸಹಿತ ನೀವೆಲ್ಲ ಕಣ್ಣಾರೆ ಅವರನ್ನು ನೋಡಿದ್ರಿ, ಅವ್ರ ಮಾತುಗಳನ್ನು ಸಹಿತ ಈಗಲೂ ಎಲ್ಲ ಕೇಳ್ತಾ ಇರ್ತೀರಿ. ಮೊನ್ನೆ ಪ್ರವಚನನು ಮಾಡೋಣ ಅಂತ ಹೇಳಿದರು. ನಾವೇನು ಅಂಥ ದೊಡ್ಡ ಪ್ರವಚನಕಾರರಲ್ಲ, ಸುಮ್ಮ ತಂಡ್ಯಾಗ ನಿಮ್ಮ ಜೋಡಿ ಬಂದು ಕೂಡ್ಬೇಕಂತಂದ್ರೆ ಕೂಡ್ಬೇಕಷ್ಟೇ. ಏನು ಗುರುಗಳು ನಾವು ನೀವೆಲ್ಲರೂ ಕೂಡಿ ಅದನ್ನು ಸಾಧ್ಯ ಆದ್ರೆ ಎಲ್ಲರೂ ಮಾಡೋಣ ಮತ್ತು ಇದನ್ನೂ ಸಹಿತ ಯಶಸ್ವಿಯಾಗಿ ನಡೀಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.